ತಲ್ವಾರ್ನಿಂದ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರೋದು. ಅನಾಮಧೇಯರ ಗುಂಪಿನಿಂದ ಯುವಕನ ಮೇಲೆ ದಾಳಿ ನಡೆದಿರೋದು. ಬೆಳಗಾವಿಯ ಸಂಕೇಶ್ವರದಲ್ಲಿ ತಡರಾತ್ರಿ ನಡೆದಂತಹ ಘಟನೆ. ಹಲ್ಲೆಗೊಳಗಾದ ದತ್ತಾ ಥೋರ್ವಾದ್ ಪರಿಸ್ಥಿತಿ ಗಂಭೀರವಾಗಿದೆ. ಯುವಕನ ಕೈ ಕುತ್ತಿಗೆಗೆ ತಲವಾರ್ನಿಂದ ಹಲ್ಲೆ ಮಾಡಿ ಪರಾರಿಯಾಗಿರುವ ಘಟನೆ ನಡೆದಿದೆ. ಘಟನೆಯ ಬೆನ್ನಲ್ಲೇ ಸಂಕೇಶ್ವರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಭೇಟಿಯನ್ನು ನೀಡಿದ್ದಾರೆ. ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಗೊಳ್ಳುವ ಕೆಲಸ ಬೆಳಗಾವಿ ಪೊಲೀಸರಿಂದ ಆಗ್ತಿದೆ. ನೋಡಿ, ಬೆಳಗಾವಿಯ ಸಂಕೇಶ್ವರದಲ್ಲಿ ತಡರಾತ್ರಿ ನಡೆದಂತಹ ಘಟನೆ. ತಲ್ವಾರ್ನಿಂದ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡುತ್ತಾರೆ ಪ್ರತಿನಿಧಿ ಸಂಜು. ಈಗ ಫೋನ್ ಸಂಪರ್ಕದಲ್ಲಿ. ಸಂಜು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಹೌದು, ಅನಾಮಧೇಯ ವ್ಯಕ್ತಿಗಳ ಗುಂಪಿನಿಂದ ಓರ್ವ ಯುವಕನ ಮೇಲೆ ತಲವಾರ್ನಿಂದ ಹಲ್ಲೆ ಆಗಿರುವಂತಹ ಘಟನೆ ನಡೆದಿರುವಂತದ್ದು. ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದಲ್ಲಿ ನಿನ್ನೆ ತಡರಾತ್ರಿ ಈ ಒಂದು ಘಟನೆ ನಡೆದಿರುವಂತದ್ದು. ಶ್ರೀಪಾದ್, ಅಂತಂದ್ರೇನು, ಏನು ಹಲ್ಲೆ ಮಾಡಿದ್ದಾರೆ, ಅವರು ಯಾರು ಎಂಬಂತಹ ಮಾಹಿತಿಯೂ ಸಹ ಸಿಕ್ಕಿಲ್ಲ. ಆದ್ರೆ ಹಲ್ಲೆ ಒಳಗಾದಂತಹ ಏನು ಯುವಕ ಇದ್ದಾನೆ, ಆತ ದತ್ತಾ ಥೋರ್ವಾತ್ ಅಂತ ಹೇಳಿ 40 ವರ್ಷದ ಯುವಕನ ಮೇಲೆ ಈ ಒಂದು ಗ್ಯಾಂಗ್ ಏನು ಅಂತಂದ್ರೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತದ್ದು ತಲವಾರ್ನಿಂದ. ಆ ಯುವಕನ ಕೈ ಹಾಗೂ ಕುತ್ತಿಗೆಯ ಭಾಗಕ್ಕೂ ಸಹ ಮಾರಣಾಂತಿಕ ಹಲ್ಲೆ ಮಾಡಿ ಆ ಸ್ಥಳದಿಂದ ಪರಾರಿಯಾಗಿರುವುದು. ಅದಾದ ಬಳಿಕ ಮಹಾರಾಷ್ಟ್ರದ ಮಿರಜ್ ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ಯುವಕನನ್ನು ಸಹ ದಾಖಲು ಮಾಡ್ತಾರೆ. ನಿನ್ನೆಯಿಂದನೂ ಸಹ ಸಂಕೇಶ್ವರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಸಹ ಅಂದ್ರೇನು ನೇಮಕ ಮಾಡಿರುವಂತದ್ದು. ಸ್ಥಳಕ್ಕೆ SP ಕೆ ರಾಮರಾಜನ್ ಸಹ ಭೇಟಿ ನೀಡಿ ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆಯನ್ನ ಸಹ ಮಾಡ್ತಾ ಇದ್ದಾರೆ. ಅಂತಂದ್ರೆ ಈ ಒಂದು ಗ್ಯಾಂಗ್ ಮಹಾರಾಷ್ಟ್ರದ್ದು ಅಥವಾ ಕರ್ನಾಟಕದ್ದು ಅಂತಾನೂ ಸಹ ಏನು ಅಂತಂದ್ರೇನು ಹುಡುಕಾಡುವ ಕೆಲಸವನ್ನ ಸಹ ಮಾಡ್ತಾ ಇರುವಂತದ್ದು. ಪಟ್ಟಣದಲ್ಲಿ ಏನು ಆ ಗ್ಯಾಂಗ್ ಓಡಾಡಿರ್ತಕ್ಕಂತಹ ಕೆಲವೊಂದಿಷ್ಟು CCTV ಫುಟೇಜ್ ಗಳನ್ನ ತೆಗೆದು ಅವರು ಯಾವ ಒಂದು ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟವರ ಅಥವಾ ಮಹಾರಾಷ್ಟ್ರದ ಕೆಲವೊಂದಿಷ್ಟು ರಾಜ್ಯಕ್ಕೆ ಮಹಾರಾಷ್ಟ್ರದ ರಾಜ್ಯಕ್ಕೆ ಸಂಬಂಧಪಟ್ಟವರ ಎಂಬಂತಹ ತನಿಖೆಯೂ ಸಹ ನಡೀತಾ ಇರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಸಂಜು ಮಾಹಿತಿ. ತಲ್ವಾರ್ನಿಂದ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರೋದು. ಅನಾಮಧೇಯರ ಗುಂಪಿನಿಂದ ಯುವಕನ ಮೇಲೆ ದಾಳಿ ನಡೆದಿರೋದು. ಬೆಳಗಾವಿಯ ಸಂಕೇಶ್ವರದಲ್ಲಿ ತಡರಾತ್ರಿ ನಡೆದಂತಹ ಘಟನೆ. ಹಲ್ಲೆಗೊಳಗಾದ ದತ್ತಾ ಥೋರ್ವಾದ್ ಪರಿಸ್ಥಿತಿ ಗಂಭೀರವಾಗಿದೆ. ಯುವಕನ ಕೈ ಕುತ್ತಿಗೆಗೆ ತಲವಾರ್ನಿಂದ ಹಲ್ಲೆ ಮಾಡಿ ಪರಾರಿಯಾಗಿರುವ ಘಟನೆ ನಡೆದಿದೆ. ಘಟನೆಯ ಬೆನ್ನಲ್ಲೇ ಸಂಕೇಶ್ವರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಭೇಟಿಯನ್ನು ನೀಡಿದ್ದಾರೆ. ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಗೊಳ್ಳುವ ಕೆಲಸ ಬೆಳಗಾವಿ ಪೊಲೀಸರಿಂದ ಆಗ್ತಿದೆ. ನೋಡಿ, ಬೆಳಗಾವಿಯ ಸಂಕೇಶ್ವರದಲ್ಲಿ ತಡರಾತ್ರಿ ನಡೆದಂತಹ ಘಟನೆ. ತಲ್ವಾರ್ನಿಂದ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡುತ್ತಾರೆ ಪ್ರತಿನಿಧಿ ಸಂಜು. ಈಗ ಫೋನ್ ಸಂಪರ್ಕದಲ್ಲಿ. ಸಂಜು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಹೌದು, ಅನಾಮಧೇಯ ವ್ಯಕ್ತಿಗಳ ಗುಂಪಿನಿಂದ ಓರ್ವ ಯುವಕನ ಮೇಲೆ ತಲವಾರ್ನಿಂದ ಹಲ್ಲೆ ಆಗಿರುವಂತಹ ಘಟನೆ ನಡೆದಿರುವಂತದ್ದು. ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದಲ್ಲಿ ನಿನ್ನೆ ತಡರಾತ್ರಿ ಈ ಒಂದು ಘಟನೆ ನಡೆದಿರುವಂತದ್ದು. ಶ್ರೀಪಾದ್, ಅಂತಂದ್ರೇನು, ಏನು ಹಲ್ಲೆ ಮಾಡಿದ್ದಾರೆ, ಅವರು ಯಾರು ಎಂಬಂತಹ ಮಾಹಿತಿಯೂ ಸಹ ಸಿಕ್ಕಿಲ್ಲ. ಆದ್ರೆ ಹಲ್ಲೆ ಒಳಗಾದಂತಹ ಏನು ಯುವಕ ಇದ್ದಾನೆ, ಆತ ದತ್ತಾ ಥೋರ್ವಾತ್ ಅಂತ ಹೇಳಿ 40 ವರ್ಷದ ಯುವಕನ ಮೇಲೆ ಈ ಒಂದು ಗ್ಯಾಂಗ್ ಏನು ಅಂತಂದ್ರೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತದ್ದು ತಲವಾರ್ನಿಂದ. ಆ ಯುವಕನ ಕೈ ಹಾಗೂ ಕುತ್ತಿಗೆಯ ಭಾಗಕ್ಕೂ ಸಹ ಮಾರಣಾಂತಿಕ ಹಲ್ಲೆ ಮಾಡಿ ಆ ಸ್ಥಳದಿಂದ ಪರಾರಿಯಾಗಿರುವುದು. ಅದಾದ ಬಳಿಕ ಮಹಾರಾಷ್ಟ್ರದ ಮಿರಜ್ ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ಯುವಕನನ್ನು ಸಹ ದಾಖಲು ಮಾಡ್ತಾರೆ. ನಿನ್ನೆಯಿಂದನೂ ಸಹ ಸಂಕೇಶ್ವರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಸಹ ಅಂದ್ರೇನು ನೇಮಕ ಮಾಡಿರುವಂತದ್ದು. ಸ್ಥಳಕ್ಕೆ SP ಕೆ ರಾಮರಾಜನ್ ಸಹ ಭೇಟಿ ನೀಡಿ ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆಯನ್ನ ಸಹ ಮಾಡ್ತಾ ಇದ್ದಾರೆ. ಅಂತಂದ್ರೆ ಈ ಒಂದು ಗ್ಯಾಂಗ್ ಮಹಾರಾಷ್ಟ್ರದ್ದು ಅಥವಾ ಕರ್ನಾಟಕದ್ದು ಅಂತಾನೂ ಸಹ ಏನು ಅಂತಂದ್ರೇನು ಹುಡುಕಾಡುವ ಕೆಲಸವನ್ನ ಸಹ ಮಾಡ್ತಾ ಇರುವಂತದ್ದು. ಪಟ್ಟಣದಲ್ಲಿ ಏನು ಆ ಗ್ಯಾಂಗ್ ಓಡಾಡಿರ್ತಕ್ಕಂತಹ ಕೆಲವೊಂದಿಷ್ಟು CCTV ಫುಟೇಜ್ ಗಳನ್ನ ತೆಗೆದು ಅವರು ಯಾವ ಒಂದು ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟವರ ಅಥವಾ ಮಹಾರಾಷ್ಟ್ರದ ಕೆಲವೊಂದಿಷ್ಟು ರಾಜ್ಯಕ್ಕೆ ಮಹಾರಾಷ್ಟ್ರದ ರಾಜ್ಯಕ್ಕೆ ಸಂಬಂಧಪಟ್ಟವರ ಎಂಬಂತಹ ತನಿಖೆಯೂ ಸಹ ನಡೀತಾ ಇರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಸಂಜು ಮಾಹಿತಿ. ತಲ್ವಾರ್ನಿಂದ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರೋದು. ಅನಾಮಧೇಯರ ಗುಂಪಿನಿಂದ ಯುವಕನ ಮೇಲೆ ದಾಳಿ ನಡೆದಿರೋದು. ಬೆಳಗಾವಿಯ ಸಂಕೇಶ್ವರದಲ್ಲಿ ತಡರಾತ್ರಿ ನಡೆದಂತಹ ಘಟನೆ. ಹಲ್ಲೆಗೊಳಗಾದ ದತ್ತಾ ಥೋರ್ವಾದ್ ಪರಿಸ್ಥಿತಿ ಗಂಭೀರವಾಗಿದೆ. ಯುವಕನ ಕೈ ಕುತ್ತಿಗೆಗೆ ತಲವಾರ್ನಿಂದ ಹಲ್ಲೆ ಮಾಡಿ
ಪರಾರಿಯಾಗಿರುವ ಘಟನೆ ನಡೆದಿದೆ. ಘಟನೆಯ ಬೆನ್ನಲ್ಲೇ ಸಂಕೇಶ್ವರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಭೇಟಿಯನ್ನು ನೀಡಿದ್ದಾರೆ. ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಗೊಳ್ಳುವ ಕೆಲಸ ಬೆಳಗಾವಿ ಪೊಲೀಸರಿಂದ ಆಗ್ತಿದೆ. ನೋಡಿ, ಬೆಳಗಾವಿಯ ಸಂಕೇಶ್ವರದಲ್ಲಿ ತಡರಾತ್ರಿ ನಡೆದಂತಹ ಘಟನೆ. ತಲ್ವಾರ್ನಿಂದ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡುತ್ತಾರೆ ಪ್ರತಿನಿಧಿ ಸಂಜು. ಈಗ ಫೋನ್ ಸಂಪರ್ಕದಲ್ಲಿ. ಸಂಜು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಹೌದು, ಅನಾಮಧೇಯ ವ್ಯಕ್ತಿಗಳ ಗುಂಪಿನಿಂದ ಓರ್ವ ಯುವಕನ ಮೇಲೆ ತಲ್ವಾರ್ನಿಂದ ಹಲ್ಲೆ ಆಗಿರುವಂತಹ ಘಟನೆ ನಡೆದಿರುವಂತದ್ದು ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದಲ್ಲಿ ನಿನ್ನೆ ತಡರಾತ್ರಿ ಈ ಒಂದು ಘಟನೆ ನಡೆದಿರುವಂತದ್ದು. ಶ್ರೀಪಾದ್, ಅಂತಂದ್ರೇನು ಏನು ಹಲ್ಲೆ ಮಾಡಿದ್ದಾರೆ, ಅವರು ಯಾರು ಎಂಬಂತಹ ಮಾಹಿತಿಯೂ ಸಹ ಸಿಕ್ಕಿಲ್ಲ. ಆದ್ರೆ ಹಲ್ಲೆ ಒಳಗಾದಂತಹ ಏನು ಯುವಕ ಇದ್ದಾನೆ, ಆತ ದತ್ತಾ ತೋರ್ವಾತ್ ಅಂತ ಹೇಳಿ 40 ವರ್ಷದ ಯುವಕನ ಮೇಲೆ ಈ ಒಂದು ಗ್ಯಾಂಗ್ ಏನು ಅಂತಂದ್ರೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತದ್ದು ತಲವಾರ್ನಿಂದ. ಆ ಯುವಕನ ಕೈ ಹಾಗೂ ಕುತ್ತಿಗೆಯ ಭಾಗಕ್ಕೂ ಸಹ ಮಾರಣಾಂತಿಕ ಹಲ್ಲೆ ಮಾಡಿ ಆ ಸ್ಥಳದಿಂದ ಪರಾರಿಯಾಗಿರುವುದು. ಅದಾದ ಬಳಿಕ ಮಹಾರಾಷ್ಟ್ರದ ಮಿರಜ್ ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ಯುವಕನನ್ನು ಸಹ ದಾಖಲು ಮಾಡ್ತಾರೆ. ನಿನ್ನೆಯಿಂದನೂ ಸಹ ಸಂಕೇಶ್ವರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಸಹ ಅಂದ್ರೇನು ನೇಮಕ ಮಾಡಿರುವಂತದ್ದು. ಸ್ಥಳಕ್ಕೆ SP ಕೆ ರಾಮರಾಜನ್ ಸಹ ಭೇಟಿ ನೀಡಿ ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆಯನ್ನ ಸಹ ಮಾಡ್ತಾ ಇದ್ದಾರೆ. ಅಂತಂದ್ರೆ ಈ ಒಂದು ಗ್ಯಾಂಗ್ ಮಹಾರಾಷ್ಟ್ರದ್ದು ಅಥವಾ ಕರ್ನಾಟಕದ್ದು ಅಂತಾನೂ ಸಹ ಏನು ಅಂತಂದ್ರೇನು ಹುಡುಕಾಡುವ ಕೆಲಸವನ್ನ ಸಹ ಮಾಡ್ತಾ ಇರುವಂತದ್ದು. ಪಟ್ಟಣದಲ್ಲಿ ಏನು ಆ ಗ್ಯಾಂಗ್ ಓಡಾಡಿರ್ತಕ್ಕಂತಹ ಕೆಲವೊಂದಿಷ್ಟು CCTV ಫುಟೇಜ್ ಗಳನ್ನ ತೆಗೆದು ಅವರು ಯಾವ ಒಂದು ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟವರ ಅಥವಾ ಮಹಾರಾಷ್ಟ್ರದ ಕೆಲವೊಂದಿಷ್ಟು ರಾಜ್ಯಕ್ಕೆ ಮಹಾರಾಷ್ಟ್ರದ ರಾಜ್ಯಕ್ಕೆ ಸಂಬಂಧಪಟ್ಟವರ ಎಂಬಂತಹ ತನಿಖೆಯೂ ಸಹ ನಡೀತಾ ಇರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಸಂಜು ಮಾಹಿತಿ. ತಲ್ವಾರ್ನಿಂದ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರೋದು. ಅನಾಮಧೇಯರ ಗುಂಪಿನಿಂದ ಯುವಕನ ಮೇಲೆ ದಾಳಿ ನಡೆದಿರೋದು. ಬೆಳಗಾವಿಯ ಸಂಕೇಶ್ವರದಲ್ಲಿ ತಡರಾತ್ರಿ ನಡೆದಂತಹ ಘಟನೆ. ಹಲ್ಲೆಗೊಳಗಾದ ದತ್ತಾ ತೋರ್ವಾತ್ ಪರಿಸ್ಥಿತಿ ಗಂಭೀರವಾಗಿದೆ. ಯುವಕನ ಕೈ ಕುತ್ತಿಗೆಗೆ ತಲವಾರ್ನಿಂದ ಹಲ್ಲೆ ಮಾಡಿ ಪರಾರಿಯಾಗಿರುವ ಘಟನೆ ನಡೆದಿದೆ. ಘಟನೆಯ ಬೆನ್ನಲ್ಲೇ ಸಂಕೇಶ್ವರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಭೇಟಿಯನ್ನು ನೀಡಿದ್ದಾರೆ. ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಗೊಳ್ಳುವ ಕೆಲಸ ಬೆಳಗಾವಿ ಪೊಲೀಸರಿಂದ ಆಗ್ತಿದೆ. ನೋಡಿ, ಬೆಳಗಾವಿಯ ಸಂಕೇಶ್ವರದಲ್ಲಿ ತಡರಾತ್ರಿ ನಡೆದಂತಹ ಘಟನೆ. ತಲ್ವಾರ್ನಿಂದ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡುತ್ತಾರೆ ಪ್ರತಿನಿಧಿ ಸಂಜು. ಈಗ ಫೋನ್ ಸಂಪರ್ಕದಲ್ಲಿ. ಸಂಜು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಹೌದು, ಅನಾಮಧೇಯ ವ್ಯಕ್ತಿಗಳ ಗುಂಪಿನಿಂದ ಓರ್ವ ಯುವಕನ ಮೇಲೆ ತಲ್ವಾರ್ನಿಂದ ಹಲ್ಲೆ ಆಗಿರುವಂತಹ ಘಟನೆ ನಡೆದಿರುವಂತದ್ದು ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದಲ್ಲಿ ನಿನ್ನೆ ತಡರಾತ್ರಿ ಈ ಒಂದು ಘಟನೆ ನಡೆದಿರುವಂತದ್ದು. ಶ್ರೀಪಾದ್, ಅಂತಂದ್ರೇನು ಏನು ಹಲ್ಲೆ ಮಾಡಿದ್ದಾರೆ, ಅವರು ಯಾರು ಎಂಬಂತಹ ಮಾಹಿತಿಯೂ ಸಹ ಸಿಕ್ಕಿಲ್ಲ. ಆದ್ರೆ ಹಲ್ಲೆ ಒಳಗಾದಂತಹ ಏನು ಯುವಕ ಇದ್ದಾನೆ, ಆತ ದತ್ತಾ ತೋರ್ವಾತ್ ಅಂತ ಹೇಳಿ 40 ವರ್ಷದ ಯುವಕನ ಮೇಲೆ ಈ ಒಂದು ಗ್ಯಾಂಗ್ ಏನು ಅಂತಂದ್ರೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತದ್ದು ತಲವಾರ್ನಿಂದ. ಆ ಯುವಕನ ಕೈ ಹಾಗೂ ಕುತ್ತಿಗೆಯ ಭಾಗಕ್ಕೂ ಸಹ ಮಾರಣಾಂತಿಕ ಹಲ್ಲೆ ಮಾಡಿ ಆ ಸ್ಥಳದಿಂದ ಪರಾರಿಯಾಗಿರುವುದು. ಅದಾದ ಬಳಿಕ ಮಹಾರಾಷ್ಟ್ರದ ಮಿರಜ್ ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ಯುವಕನನ್ನು ಸಹ ದಾಖಲು ಮಾಡ್ತಾರೆ. ನಿನ್ನೆಯಿಂದನೂ ಸಹ ಸಂಕೇಶ್ವರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಸಹ ಅಂದ್ರೇನು ನೇಮಕ ಮಾಡಿರುವಂತದ್ದು. ಸ್ಥಳಕ್ಕೆ SP ಕೆ ರಾಮರಾಜನ್ ಸಹ ಭೇಟಿ ನೀಡಿ ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆಯನ್ನ ಸಹ ಮಾಡ್ತಾ ಇದ್ದಾರೆ. ಅಂತಂದ್ರೆ ಈ ಒಂದು ಗ್ಯಾಂಗ್ ಮಹಾರಾಷ್ಟ್ರದ್ದು ಅಥವಾ ಕರ್ನಾಟಕದ್ದು ಅಂತಾನೂ ಸಹ ಏನು ಅಂತಂದ್ರೇನು ಹುಡುಕಾಡುವ ಕೆಲಸವನ್ನ ಸಹ ಮಾಡ್ತಾ ಇರುವಂತದ್ದು. ಪಟ್ಟಣದಲ್ಲಿ ಏನು ಆ ಗ್ಯಾಂಗ್ ಓಡಾಡಿರ್ತಕ್ಕಂತಹ ಕೆಲವೊಂದಿಷ್ಟು CCTV ಫುಟೇಜ್ ಗಳನ್ನ ತೆಗೆದು ಅವರು ಯಾವ ಒಂದು ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟವರ ಅಥವಾ ಮಹಾರಾಷ್ಟ್ರದ ಕೆಲವೊಂದಿಷ್ಟು ರಾಜ್ಯಕ್ಕೆ ಮಹಾರಾಷ್ಟ್ರದ ರಾಜ್ಯಕ್ಕೆ ಸಂಬಂಧಪಟ್ಟವರ ಎಂಬಂತಹ ತನಿಖೆಯೂ ಸಹ ನಡೀತಾ ಇರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಸಂಜು ಮಾಹಿತಿ.